ಮಂಡ್ಯದಲ್ಲಿ ವೈದ್ಯರ ಎಡವಟ್ಟಿಗೆ ಬಾಲಕಿ ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಂಡ್ಯದ ಮಿಮ್ಸ್ ವೈದ್ಯರ ಮೇಲೆ ಅನುಮಾನಗಳ ಹುತ್ತುವೆ ಇದೆ. ಸಾವಿನ ಬಳಿಕ ಮಂಡ್ಯ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಮಿಮ್ಸ್ ವೈದ್ಯರ ಮೇಲೆ ತನಿಖೆಗೆ ಮುಂದಾಗಿದೆ. ಈಗ ಮಂಡ್ಯ ಡಿಸಿ ಡಾಕ್ಟರ್ ಕುಮಾರ್ ಅವರು ತನಿಖೆಗೆ ಆದೇಶವನ್ನು ಕೊಡುವಂತ ಸಾಧ್ಯತೆ ಇದೆ. ಇಂದು ಅಧಿಕೃತವಾಗಿ ತನಿಖೆಗೆ ಆದೇಶ ಹೊರಡಿಸಿರುವಂತಹ ಸಾಧ್ಯತೆ ಇದೆ. ಡಿಸಿ ಸಾಕಷ್ಟು ಅನುಮಾನಗಳಿದ್ದಾವೆ. ಅಪಾಪ ಮಗು ಚಿಕಿತ್ಸೆಗೆ ಅಂತ ಹೋಗಿದ್ದು ಕಾಲು ನೋವಿಗೆ, ಕಾಲಿನ ಮೂಳೆ ಮುರಿತ ಆಗಿದೆ, ಚಿಕಿತ್ಸೆ ಕೊಡಿ ಅಂತ ಹೋಗಿದ್ದು. ಆದರೆ ಬಹು ಅಂಗಾಂಗ ವೈಫಲ್ಯ ಆಗೋದಕ್ಕೆ ಸಾಧ್ಯ ಹೇಗೆ? ನಂದೀಶ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ದು ಹೋಗ್ತಾರೆ. ನಂದೀಶ್, ಸಾಕಷ್ಟು ಅನುಮಾನಗಳಿದ್ದಾವೆ ಈ ಕೇಸ್ನಲ್ಲಿ. ನಾವು ಮೊನ್ನೆನೂ ಮಾತಾಡ್ತಾ ಇದ್ವಿ, ನೆನ್ನೆನೂ ಮಾತಾಡ್ತಾ ಇದ್ವಿ. ಪಾಪ ಮಗು ಹೋಗಿದ್ದು ಕಾಲಿನಲ್ಲಿ ಏನೋ ಆಗಿದೆ, ಸಮಸ್ಯೆ ಇದೆ ಅಂತ. ಆದರೆ ಬಹು ಅಂಗಾಂಗ ವೈಫಲ್ಯ ಆಗೋದಕ್ಕೆ ಸಾಧ್ಯತೆ ಹೇಗೆ? ಕಾರಣ ಏನು? ಈಗ ಆದೇಶ ಹೊರಡಿಸೋದಕ್ಕೆ ಮುಂದಾಗಿದ್ದಾರೆ ಡಿಸಿ. ಈಗ ಇದರ ಬಗ್ಗೆ ತನಿಖೆ ಮಾಡಿ ಪ್ರಯೋಜನ ಏನು ಅಂತ, ಕೊನೆಗೆ ನ್ಯಾಯ ಸಿಗಬಹುದಾ? ಖಂಡಿತ ವಾಸುದೇವ್, ಅದೇ ಪ್ರಶ್ನೆಗಳು ಕಾಡ್ತಾ ಇರುವಂಥದ್ದು. ಅಂದರೆ ಆ ಬಾಲಕಿ ಕಾಲು ಮುರಿತ, ಅಂದರೆ ಕಿರುಬೆರಳಿನ, ಪಾದದ ಕಿರುಬೆರಳಿನ ಒಂದು ಮೂಳೆ ಮುರಿದಿರುತ್ತೆ, ಅದರ ಚಿಕಿತ್ಸೆಗೆ ದಾಖಲಾಗುವಂಥದ್ದು. ಆದರೆ ಆಕೆ ಇದೀಗ ಪ್ರಾಣವನ್ನೇ ಕಳೆದುಕೊಂಡಿರುವಂಥದ್ದು. ಇದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಅಲ್ಲದೆ ವೈದ್ಯರ ಮೇಲೆ, ಮಂಡ್ಯ ಮಿಮ್ಸ್ನ ವೈದ್ಯರ ನಿರ್ಲಕ್ಷ್ಯದಿಂದಲೇ ಈ ಒಂದು ಸಾವು ಆಗಿದೆ ಎಂಬುದು ಅವರ ಕುಟುಂಬಸ್ಥರು ಮತ್ತೆ ಬಹುತೇಕ ಜನರ ಒಂದು ಆರೋಪ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಇದೀಗ ಜಿಲ್ಲಾಡಳಿತ ಕೊನೆಗೂ ಕೂಡ ಎಚ್ಚೆತ್ತುಕೊಂಡಿದೆ. ಅಂದರೆ ಹಲವಾರು ಕರ್ಮಕಾಂಡಗಳು ಒಂದೊಂದೇ ಮಂಡ್ಯ ಮಿಮ್ಸ್ನ ಆಸ್ಪತ್ರೆಗೆ ಕೇಳಿ ಬರ್ತಾ ಇರುವಂಥದ್ದು, ಒಂದೇ ಎಲ್ಲವೂ ಕೂಡ ಬಯಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಇದೀಗ ಕೊನೆಗೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಮಂಡ್ಯ ಮಿಮ್ಸ್ ವೈದ್ಯರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡೋದಕ್ಕೂ ಕೂಡ ಮುಂದಾಗಿರುವಂಥದ್ದು. ಅಂದರೆ ಮೃತ ಬಾಲಕಿ ಸಾನ್ವಿಯವರ ಸಾವಿಗೆ ಕಾರಣ ಏನೆಂಬುದನ್ನು ಹುಡುಕೋದಕ್ಕೂ ಕೂಡ ಇದೀಗ ಮುಂದಾಗಿದೆ. ಆ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಒಂದು ವಿಶೇಷ ತಂಡವನ್ನು ರಚನೆ ಮಾಡಿ ಆ ಒಂದು ಸತ್ಯಾಸತ್ಯತೆಯನ್ನು ಹೊರತರೋದಕ್ಕೂ ಕೂಡ ಮುಂದಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ವಿಶೇಷ ತಂಡ ರಚನೆ, ಅದರಲ್ಲೂ ಕೂಡ ಪ್ರಮುಖವಾಗಿ 2 ಸರ್ಕಾರಿ ವೈದ್ಯರು ಮತ್ತೆ 2 ಖಾಸಗಿ ಆಸ್ಪತ್ರೆಯ ವೈದ್ಯರು, ಒಟ್ಟು 4 ವೈದ್ಯರ ತಂಡವನ್ನು ಇದೀಗ ರಚನೆ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಅಧಿಕೃತ ಆದೇಶವೂ ಕೂಡ ಹೊರಬೀಳಲಿದೆ. ಅದಕ್ಕೆ ಕಾರಣ ಅಂತಂದ್ರೆ ಹಲವಾರು ಅನುಮಾನಗಳು ಈ ಒಂದು ಸಾವಿನಲ್ಲಿ ಮೂಡ್ತಾ ಇರುವಂಥದ್ದು. ಅಂದ್ರೆ ಆಕೆ ಏನು ಕಾಲು ಮುರಿತ, ಏನು ಮೂಳೆ ಮುರಿತದಿಂದ ಆ ಒಂದು ಆಸ್ಪತ್ರೆಗೆ ದಾಖಲಾಗುವಂಥದ್ದು. ಆದರೆ ಆಕೆಗೆ ಅಂಗಾಂಗ ವೈಫಲ್ಯ ಆಗುವಂಥದ್ದು ಹೇಗೆ ಎಂಬ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ಅಂದರೆ ವೈದ್ಯರು ಕಾರಣವನ್ನು ಹೇಳ್ತಾ ಇರುವಂಥದ್ದು ಅಂಗಾಂಗ ವೈಫಲ್ಯ ಆಗಿದೆ, ಆ ನಿಟ್ಟಿನಲ್ಲಿ ಸಾವಾಗಿದೆ ಅಂತ. ಅದಕ್ಕೆ ಕಾರಣ ಏನೆಂಬುದ ಒಂದು ಹುಡುಕಾಟಕ್ಕೂ ಕೂಡ ಇದೀಗ ಮುಂದಾಗಿದ್ದಾರೆ. ಅಲ್ಲದೆ ಅನಸ್ತೇಸಿಯಾ ಓವರ್ ಡೋಸ್ ಏನಾದರೂ ಕೊಟ್ಟಿದ್ದಾರೆ ಎಂಬ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ಅದಷ್ಟೇ ಅಲ್ಲ, ಸಾವಿನ ಬಳಿಕ ಏನು ವೈದ್ಯರು ನಡ್ಕೊಂಡಂತಹ ಒಂದು ನಡೆ, ಅದು ಕೂಡ ಬಹಳಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡುವಂಥದ್ದು. ಅಂದರೆ ಕುಟುಂಬಸ್ಥರಿಗೆ ರಾತ್ರಿ 10:30ವರೆಗೂ ಕೂಡ ಮಾಹಿತಿಯನ್ನೇ ಕೊಡಲ್ಲ, ಅಂದ್ರೆ ಬಾಲಕಿ ಸಾವನ್ನಪ್ಪಿರುವ ವಿಚಾರವನ್ನ ತಿಳಿಸಲ್ಲ. ಆದ್ರೆ ಅದಕ್ಕೂ ಮುನ್ನವೇ ಪೊಲೀಸರನ್ನ ಆ ಒಂದು ಆಸ್ಪತ್ರೆಗೆ ಕರ್ಸ್ಕೊಳ್ತಾರೆ. ಆಸ್ಪತ್ರೆಗೆ ಕರ್ಸ್ಕೊಂಡು ಆ ಪೊಲೀಸರ ಮೂಲಕ ರಾತ್ರಿಯೇ ಆ ಒಂದು ಶವವನ್ನ ನೀವು ತೆಗೆದುಕೊಂಡು ಹೋಗಿ ಎಂಬ ನಿಟ್ಟಿನಲ್ಲಿ ಮಧ್ಯರಾತ್ರಿಯಲ್ಲಿ ಹೇಳುವಂಥದ್ದು. ಇಷ್ಟೆಲ್ಲ ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈ ಒಂದು ಸಾವಿನ ಬಗ್ಗೆ ಸತ್ಯಾಸತ್ಯತೆಯನ್ನ ಅರಿಬೇಕು. ಏನು ಆಕ್ರೋಶ ಈಗಾಗಲೇ ಭುಗಿಲೆದ್ದಿದೆ, ಅದಕ್ಕೆ ಎಲ್ಲಾ ರೀತಿಯ ಉತ್ತರವನ್ನ ಕೊಡಬೇಕು. ಅಂದ್ರೆ ಸತ್ಯಾಸತ್ಯತೆಯನ್ನು ಹೊರತರಬೇಕು ಎಂಬ ನಿಟ್ಟಿನಲ್ಲಿ ಇದೀಗ ಮಂಡ್ಯ ಜಿಲ್ಲಾಡಳಿತ ನಿರ್ಧಾರ ಮಾಡಿದೆ. ಆ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲಾಧಿಕಾರಿಗಳಾದಂತಹ ಡಾಕ್ಟರ್ ಕುಮಾರ್ ಅವರು ಒಂದು ವಿಶೇಷ ತಂಡ ರಚನೆಯನ್ನು ಮಾಡೋದಕ್ಕೂ ಕೂಡ ಇದೀಗ ಮುಂದಾಗಿರುವಂಥದ್ದು. ಆ ಒಂದು ತನಿಖೆಯಲ್ಲಿ ವರದಿ ಏನು ಬರುತ್ತೆ, ಸತ್ಯ ಯಾವ ರೀತಿ ಬಯಲಾಗುತ್ತೆ ಎಂಬುದನ್ನ ಕಾದ್ ನೋಡ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಮುಂದೆ ಯಾವ್ಯಾವ ರೀತಿ ತನಿಖೆ ನಡೆಯುತ್ತೆ ಎಂಬುದನ್ನ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗುತ್ತೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.